ಹಲೋ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಜೀವ ವಿಜ್ಞಾನದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆದಂತಹ ಜೀವಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಬನ್ನಿ ಮಕ್ಕಳೇ, ಆಗಲೇ ನೋಡಿದ್ರಲ್ಲ ಒಂದು ಕಂಬಳಿ ಹುಳ ಚಲಿಸೋದನ್ನ, ಬಹಳ ಚೆನ್ನಾಗಿತ್ತಲ್ಲ ವಿಡಿಯೋ. ಅದೇ ರೀತಿ ಆ ಬೀಜ ಮೊಳಕೆ ಹೊಡೆದು ಸಸಿ ಆಗೋದನ್ನ ನೋಡಿದ್ರಲ್ಲ. ಈ ಕಂಬಳಿ ಹುಳ ಚಲಿಸೋದು, ಬೀಜ ಮೊಳಕೆ ಹೊಡೆದು ಸಸಿ ಆಗೋದು, ಇವೆಲ್ಲ ಜೀವಿಗಳ ಗುಣಲಕ್ಷಣಗಳಾಗಿವೆ. ಇವು ಜೀವಿಗಳನ್ನ ನಿರ್ಜೀವಿಗಳಿಂದ ವಿಭಿನ್ನವಾಗಿಸ್ತವೆ. ಇವು ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಗುಣಲಕ್ಷಣಗಳು ಜೀವಿಗಳಿಗೆ ಇದಾವೆ. ಅವುಗಳನ್ನ ಮುಂದೆ ನಾವು ಅಭ್ಯಾಸ ಮಾಡೋಣ. ಎಲ್ಲ ಜೀವಿಗಳು ಉಸಿರಾಟ, ಬೆಳೆಯುವುದು, ಪೋಷಣೆ ಹಾಗೂ ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಗೊಳಿಸುವುದು, ಇಂತಹ ಗುಣಲಕ್ಷಣಗಳನ್ನು ನಾವು ಜೀವಿಗಳನ್ನ ಸಜೀವಿಗಳಿಂದ ನಿರ್ಜೀವಿಗಳನ್ನಾಗಿ ವಿಂಗಡಿಸಬಹುದಾಗಿದೆ. ಅಲ್ಲದೆ ಹೋಮಿಯೋಸ್ಟ್ಯಾಟಿಸ್ ಅಂದ್ರೆ ಪರಿಸರದ ಜೊತೆಗೆ ಜೀವಿಗಳು ಆಟೋಮೆಟಿಕ್ ಆಗಿ ಹೊಂದಾಣಿಕೆ ಮಾಡಿಕೊಳ್ಳೋದು, ತನ್ನ ದೇಹವನ್ನು ಆಟೋಮೆಟಿಕ್ ಆಗಿ ಹೊಂದಾಣಿಕೆ ಮಾಡ್ಕೊಳ್ಳೋದನ್ನು ಹೋಮಿಯೋಸ್ಟ್ಯಾಟಿಸ್ ಅಂತ ಕರಿತೀವಿ ನಾವು. ಇಷ್ಟೇ ಅಲ್ಲದೆ ದೇಹದ ಸರಿಯಾದ ಕಾರ್ಯನಿರ್ವಹಣೆಯನ್ನ ಮಾಡಲು ಕೆಲವು ಪ್ರಮುಖ ಪ್ರಕ್ರಿಯೆಗಳಿದಾವೆ. ಈ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನ ನಾವು ಏನಂತ ಕರಿತೀವಿ? ಜೀವಕ್ರಿಯೆಗಳು ಅಂತ ಕರಿತೀವಿ. ನಾವು ಮಲಗಿರುವಾಗ ಅಥವಾ ಯಾವುದೇ ಕ್ರಿಯೆಯನ್ನ ಮಾಡದೇ ಇರುವಾಗೂ ಕೂಡ ಈ ಪ್ರಕ್ರಿಯೆಗಳು ನಡೆಯುತ್ತಲೇ ಇರ್ತವೆ. ಈ ಪ್ರಕ್ರಿಯೆಗಳು ಸಸ್ಯಗಳು ಹಾಗೂ ಪ್ರಾಣಿಗಳು ಅಲ್ಲದೆ ಎಲ್ಲಾ ಜೀವಿಗಳು ಜೀವಂತವಾಗಿ ಇರಬೇಕಾದ್ರೆ ಇವು ಅತ್ಯವಶ್ಯಕ. ಪ್ರಕ್ರಿಯೆಗಳು ಯಾವಂದ್ರೆ ಪೋಷಣೆ, ಉಸಿರಾಟ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಸಾರಿಗೆ, ಚಯಾಪಚಯ ಕ್ರಿಯೆಗಳು, ಸಂತಾನೋತ್ಪತ್ತಿ ಮತ್ತೆ ತ್ಯಾಜ್ಯಗಳನ್ನ ಹೊರಹಾಕುವುದು. ಇವುಗಳಲ್ಲಿ ಚಯಾಪಚಯ ಕ್ರಿಯೆ ಅಂದ್ರೆ ಏನು? ಚಯಾಪಚಯ ಕ್ರಿಯೆ ಅಂದ್ರೆ ಇಟ್ ಈಸ್ ಸಮ್ ಆಫ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ಇನ್ ಆರ್ಗ್ಯಾನಿಸಮ್. ಅಂದ್ರೆ ಒಂದು ಜೀವಿಯಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಮೊತ್ತವನ್ನ ನಾವು ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ. ಚಯಾಪಚಯ ಕ್ರಿಯೆಗಳಲ್ಲಿ ಬಹುಮುಖ್ಯವಾದವು ಯಾವಪ್ಪ ಅಂದ್ರೆ 3 ಸಂಗತಿಗಳಿದಾವೆ. ಒಂದನೇದು ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಎರಡನೇದು ಆಹಾರದಿಂದ ಪ್ರೋಟೀನ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಮ್ಲ ಮತ್ತು ಅಮೈನೋ ಆಮ್ಲಗಳನ್ನ ಪಡೆಯುವುದು. ಆಹಾರದಿಂದ ಆಹಾರವನ್ನ ಇವುಗಳನ್ನಾಗಿ ಪರಿವರ್ತಿಸೋದು. ಮೂರನೇದು ತ್ಯಾಜ್ಯಗಳನ್ನ ಹೊರಹಾಕುವುದು. ಇವು ಈ ಒಂದು ಚಯಾಪಚಯ ಕ್ರಿಯೆಗಳ 3 ಬಹುಮುಖ್ಯ ಸಂಗತಿಗಳಾಗಿವೆ. ಈ ಅಧ್ಯಾಯದಲ್ಲಿ ನಾವು ನಿರ್ದಿಷ್ಟವಾಗಿ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಮಾನವರಲ್ಲಿ ನಡೆಯುವ ವಿವಿಧ ಪ್ರಕ್ರಿಯೆಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಪೋಷಣೆ. ಜೀವಿಯ ಪೋಷಣೆ ಮತ್ತು ಪೋಷಣೆಗೆ ಅಗತ್ಯವಾದ ಆಹಾರವನ್ನು ಪಡೆಯುವ ಪ್ರಕ್ರಿಯೆಯನ್ನು ಪೋಷಣೆ ಎಂದು ಕರೆಯಲಾಗುತ್ತದೆ. ಪೋಷಣೆಯ 2 ಮುಖ್ಯ ವಿಧಾನಗಳಿದ್ದಾವೆ. ಅಟೋಟ್ರೋಫಿಕ್ ಅಂದರೆ ಸ್ವಪೋಷಣೆ, ಹೆಟರೋಟ್ರೋಫಿಕ್ ಅಂದರೆ ಪರಪೋಷಣೆ. ಅಟೋಟ್ರೋಫಿಕ್ ಪೋಷಣೆಯು ಕನ್ನಡದಲ್ಲಿ ಸ್ವಪೋಷಣೆ ಅಂತೀವಿ. ಸಸ್ಯಗಳು, ಪಾಚಿಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುತ್ತದೆ. ಜೀವಿಗಳು ಕ್ರಮವಾಗಿ ದ್ಯುತಿಸಂಶ್ಲೇಷಣೆ ಅಥವಾ ರಾಸಾಯನಿಕ ಸಂಶ್ಲೇಷಣೆಯ ಮೂಲಕ ಬೆಳಕಿನ ಶಕ್ತಿ ಅಥವಾ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸುತ್ತವೆ. ಪರಪೋಷಣೆ, ಹೆಟರೋಟ್ರೋಫಿಸಮ್, ತಮ್ಮ ಆಹಾರದ ಅಗತ್ಯಗಳಿಗಾಗಿ ಬೇರೆ ಜೀವಿಗಳನ್ನು ಅವಲಂಬಿಸುವುದನ್ನು ಪರಪೋಷಣೆ ಅಥವಾ ಹೆಟರೋಟ್ರೋಫಿಸಮ್ ಎನ್ನುವರು. ಪರಪೋಷಣೆಯಲ್ಲಿ ವಿಧಗಳು ಹೋಲೋಜೋಯಿಕ್, ಎರಡನೇದು ಸಪರೋಫೈಟಿಕ್ ಅಥವಾ ಕೊಳೆತೆನಿಗಳು. ಇವುಗಳನ್ನು ಪೂತಿ ಜೀವಿಗಳು ಅಂತ ಕರೀತಾರೆ. ಯಾಕಂದರೆ
ಕೊಳೆಯುತ್ತಿರುವ ವಸ್ತುಗಳನ್ನು ಇವು ಸೇವಿಸೋದ್ರಿಂದ ಕೊಳೆತಿನಿಗಳು ಅಂತ ಕರೀತಾರೆ. ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಾಂಶಗಳನ್ನು ಇವು ಪಡೀತವೆ. ಇನ್ನು ಪರಾವಲಂಬಿಗಳು ಅಂದರೆ ಬೇರೆ ಜೀವಿಗಳ ದೇಹದಲ್ಲಿ ವಾಸಿಸುವಂತಹ ಜೀವಿಗಳನ್ನು ಪರಾವಲಂಬಿ ಎಂದು ಕರೆಯುತ್ತಾರೆ. ಇವು ಆಶ್ರಯಕ್ಕಾಗಿ, ಆಹಾರಕ್ಕಾಗಿ ಬೇರೆ ಜೀವಿಗಳ ದೇಹದಲ್ಲಿ ವಾಸ ಮಾಡ್ತವೆ. ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪ್ರಾಣಿಗಳಲ್ಲಿ ಹೆಟರೋಟ್ರೋಫಿಕ್ ಪೋಷಣೆ ಇರುತ್ತದೆ. ಅವು ಸಾವಯವ ಸಂಯುಕ್ತಗಳಿಂದ ಶಕ್ತಿಯನ್ನು ಪಡೆಯುತ್ತವೆ. ಉದಾಹರಣೆಗೆ ಸಸ್ಯಗಳನ್ನು ತಿನ್ನುವ ಪ್ರಾಣಿಗಳು ಅಥವಾ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಅವಲಂಬಿಸಿರುವ ಜೀವಿಗಳು. ಸಸ್ಯಗಳು ಸ್ವಯಂ ಪೋಷಕಗಳಾಗಿವೆ. ಸಸ್ಯಗಳು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಅಸಾವಯವ ವಸ್ತುಗಳಾದ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಲವಣಗಳನ್ನು ಬಳಸಿಕೊಂಡು ಸಾವಯವ ವಸ್ತುವಾದ ಗ್ಲೂಕೋಸನ್ನು ಉತ್ಪಾದನೆ ಮಾಡುತ್ತವೆ. ಈ ಕ್ರಿಯೆಯನ್ನು ಫೋಟೋಸಿಂಥಸಿಸ್ ಅಥವಾ ದ್ಯುತಿಸಂಶ್ಲೇಷಣೆ ಎನ್ನುವರು. ದ್ಯುತಿಸಂಶ್ಲೇಷಣೆ ಸಸ್ಯಗಳ ಎಲೆಗಳ ನಿಖರವಾದ ಯಾವ ಭಾಗದಲ್ಲಿ ನಡೆಯುತ್ತೆ? ಸಸ್ಯಗಳ ಎಲೆಗಳ ಅಡ್ಡ ಸೀಳಿಕೆಯನ್ನು ನೋಡಿದಾಗ ನಮಗೆ ಹಸಿರು ಬಣ್ಣದ ಕ್ಲೋರೋಪ್ಲಾಸ್ಟಿಡ್ಗಳು ಕಂಡುಬರುತ್ತವೆ. ದ್ಯುತಿಸಂಶ್ಲೇಷಣೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಸಸ್ಯಗಳು ಹೇಗೆ ಪಡೆಯುತ್ತವೆ? ಇಂಗಾಲದ ಡೈಆಕ್ಸೈಡ್ ಸಸ್ಯಗಳ ಎಲೆಗಳ ಕೆಳಮುಖದಲ್ಲಿ ಕಂಡುಬರುವ ಸ್ಟೊಮೆಟಾ ಎಂಬ ಸೂಕ್ಷ್ಮ ರಂಧ್ರಗಳ ಮೂಲಕ ಎಲೆಗಳನ್ನು ಪ್ರವೇಶಿಸುತ್ತದೆ. ಸಸ್ಯಗಳು ಬೇರುಗಳ ಮೂಲಕ ನೀರನ್ನು ಪಡೆದು ಎಲೆಗಳಿಂದ ಸೂರ್ಯನ ಬೆಳಕನ್ನು ಗ್ರಹಿಸುತ್ತವೆ. ಎಲೆಗಳಲ್ಲಿನ ಕ್ಲೋರೋಫಿಲ್ ಸೂರ್ಯನ ಬೆಳಕಿಗೆ ಸಚೇತನಗೊಂಡು ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜನೆ ಮಾಡುತ್ತದೆ. ಕ್ಲೋರೋಫಿಲ್ನಿಂದ ವಿಭಜನೆಗೊಂಡ ಆಮ್ಲಜನಕ ಪತ್ರರಂಧ್ರಗಳ ಮೂಲಕ ವಾತಾವರಣಕ್ಕೆ ಬಿಡುಗಡೆಯಾದರೆ ನೀವು ವಿಡಿಯೋದಲ್ಲಿ ಕಾಣಬಹುದು. ವಿಭಜನೆಗೊಂಡ ಹೈಡ್ರೋಜನ್ ಇಂಗಾಲದ ಡೈಆಕ್ಸೈಡನ್ನು ಅಪಕರ್ಷಿಸಿ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ಸಸ್ಯದ ದೇಹದ ಬೆಳವಣಿಗೆ ಪ್ರೋಟೀನ್ ಅತ್ಯವಶ್ಯಕ. ಪ್ರೋಟೀನ್ ತಯಾರಿಕೆಗಾಗಿ ನೈಟ್ರೋಜನ್ನ ಅಗತ್ಯ ಸಸ್ಯಗಳಿಗಿರುತ್ತದೆ. ವಾತಾವರಣದಲ್ಲಿರುವ ನೈಟ್ರೋಜನನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ಗಳಾಗಿ ಪರಿವರ್ತಿಸಿ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸಸ್ಯಗಳಿಗೆ ಪೂರೈಸುತ್ತವೆ. ಈ ಪಾಠದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಅಭ್ಯಾಸ ಮಾಡೋಣ. ತಮ್ಮೆಲ್ಲರಿಗೂ ಶುಭವಾಗಲಿ.